ನಮಸ್ಕಾರ ಸ್ನೇಹಿತರೆ, ಹಿಂದಿನ ಒಂದು ವಿಡಿಯೋದಲ್ಲಿ ಚಾಲುಕ್ಯರ ರಾಜಧಾನಿ ಬದಾಮಿ ಮತ್ತು ಚಾಲುಕ್ಯರ ವಾಸ್ತುಶಿಲ್ಪ ಪಟ್ಟದಕಲ್ಲು ಬಗ್ಗೆ ಮಾಹಿತಿಯನ್ನು ನೋಡಿದ್ವಿ. ಇನ್ನೂ ಯಾರು ಬದಾಮಿ ಮತ್ತು ಪಟ್ಟದಕಲ್ಲು ವಿಡಿಯೋಗಳನ್ನು ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ನೋಡಿ. ಹಾಗೆ ವಿಡಿಯೋವನ್ನು ನೋಡ್ತಿರುವಂಥ ಹೊಸಬರು ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಹಿಂದೂ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುವ ಐಹೊಳೆ ಬಗ್ಗೆ ನೋಡೋಣ. ಸ್ನೇಹಿತರೆ, ಐಹೊಳೆಯಲ್ಲಿ ಕಂಡುಬರುವಷ್ಟು ದೇವಾಲಯಗಳು ಕರ್ನಾಟಕದ ಬೇರೆ ಯಾವ ಊರಿನಲ್ಲೂ ಸಹ ಕಂಡುಬರುವುದಿಲ್ಲ. ಇಲ್ಲಿ ಸರಿಸುಮಾರು 125ಕ್ಕೂ ಹೆಚ್ಚು ದೇವಾಲಯಗಳಿವೆ ಮತ್ತು ಇಲ್ಲಿನ ದೇವಾಲಯಗಳು ಒಂದರಂತೆ ಮತ್ತೊಂದಿಲ್ಲ. ಆಕಾರವಾಗಲಿ, ವಿನ್ಯಾಸವಾಗಲಿ, ಶೈಲಿಗಳಲ್ಲಿ ವಿಭಿನ್ನವಾಗಿವೆ. ಈ ತರಹದ ದೇವಾಲಯಗಳು ಭಾರತದಲ್ಲಿ ಐಹೊಳೆಯಲ್ಲಿ ಮಾತ್ರ ಕಂಡುಬರುತ್ತವೆ. ಇನ್ನೊಂದು ಸ್ಥಳ ಸೌದತ್ತಿಯ ಹೂಲಿ ಎಂಬಲ್ಲಿ ಸರಾಸರಿ 100 ದೇವಾಲಯಗಳಿವೆ. ಈ ಊರಲ್ಲಿ ಮನೆಗಳಿಗಿಂತ ದೇವಾಲಯಗಳೇ ಹೆಚ್ಚಾಗಿ ಕಂಡುಬರುತ್ತವಂತೆ. ಸ್ನೇಹಿತರೆ, ಇಷ್ಟೆಲ್ಲ ಪ್ರಸಿದ್ಧಿ ಹೊಂದಿದ ಐಹೊಳೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಮಲಪ್ರಭಾ ನದಿ ದಂಡೆ ಮೇಲಿದೆ. ಇದು ಚಾಲುಕ್ಯರ ರಾಜಧಾನಿಯಾಗಿತ್ತು. ಈಗ ಐಹೊಳೆ ಸಣ್ಣ ಊರು. ಆದರೆ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು 5ನೇ ಶತಮಾನದಲ್ಲಿ ಆಳ್ವಿಕೆ ಮಾಡುವಾಗ ಈ ಐಹೊಳೆ ಪ್ರಮುಖ ಸ್ಥಳವಾಗಿತ್ತು. ಐಹೊಳೆ, ಆರ್ಯಪುರ ಇವು ಐಹೊಳೆ ಕುರಿತು ಶಾಸನದಲ್ಲಿ ಕಂಡುಬರುವಂಥ ಹೆಸರುಗಳಾಗಿವೆ. ಈ ಐಹೊಳೆಯಲ್ಲಿ 500 ಪಂಡಿತರು ವಾಸವಾಗಿದ್ದರೆಂದು ಶಾಸನಗಳಲ್ಲಿ ತಿಳಿದು ಬರುತ್ತದೆ. ಸ್ನೇಹಿತರೆ, ಐಹೊಳೆ ಎಂಬ ಹೆಸರು ಬರಲು ಮತ್ತೊಂದು ಪೌರಾಣಿಕ ಕಥೆ ಇದೆ. ಪರಶುರಾಮ 7 ಬಾರಿ ಭೂಮಂಡಲವನ್ನು ಪ್ರದಕ್ಷಿಣೆ ಹಾಕಿ ಕ್ಷತ್ರಿಯರನ್ನು ಸಂಹಾರ ಮಾಡಿ ಮಲಪ್ರಭಾ ನದಿಯಲ್ಲಿ ತನ್ನ ಕೊಡಲಿಯನ್ನು ತೊಳೆಯುತ್ತಾನಂತೆ. ಆಗ ನದಿಯೆಲ್ಲ ಕೆಂಪಾಗಿರುತ್ತದೆ. ಊರಿನ ಮಹಿಳೆಯರು ನೀರನ್ನು ತೆಗೆದುಕೊಂಡು ಹೋಗಲು ನದಿಗೆ ಬಂದಾಗ ನದಿ ಕೆಂಪಾಗಿರುವುದನ್ನು ನೋಡಿ ಐಹೊಳೆ ಎಂದು ಕೂಗುತ್ತಾರೆ. ಆಗಿನಿಂದ ಐಹೊಳೆ ಎಂಬ ಹೆಸರು ಬಂತು ಎಂದು ಪ್ರತೀತಿ ಇದೆ. ಸ್ನೇಹಿತರೆ, ಇದು ದುರ್ಗಾ ದೇವಾಲಯ. ಇಮ್ಮಡಿ ವಿಕ್ರಮಾದಿತ್ಯನ ಶಾಸನ ಇದನ್ನು ಕೋಮರ ಸಿಂಗನ ದೇಗುಲ ಎಂದು ಕರೆದು ಅದರಲ್ಲಿದ್ದ ಸೂರ್ಯ ದೇವನಿಗೆ ನೀಡಿದ ದಾನದ ಬಗ್ಗೆ ತಿಳಿಸಿದೆ. ಇದು ದೆಹಲಿಯ ಪಾರ್ಲಿಮೆಂಟನ್ನು ಹೋಲುವ ರೀತಿ ಕಾಣಿಸುತ್ತದೆ. ದುರ್ಗಾ ಕಾಂಪ್ಲೆಕ್ಸ್. ದುರ್ಗಾ ಅಂತ ಹೆಸರಿರುವುದರಿಂದ ಎಲ್ಲರೂ ದುರ್ಗಾ ದೇವಾಲಯ ಅಂದುಕೊಳ್ತಾರೆ. ಆದರೆ ಚಿತ್ರದುರ್ಗ, ರಾಯದುರ್ಗದಲ್ಲಿ ಬರುವ ರೀತಿ ಒಂದು ದುರ್ಗ ಕಲ್ಲಿನ ಕೋಟೆಯಾಗಿದೆ. ಇತಿಹಾಸಕಾರರ ಪ್ರಕಾರ ಇದು ಒಂದು ಸೂರ್ಯ ದೇವಾಲಯ. ದೇವಾಲಯದ ಒಳಗಡೆ ದೇವರ ಯಾವುದೇ ಪೀಠವಿಲ್ಲ. ಈ ದೇವಾಲಯ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತಂತೆ. ಇಲಾಖೆಯವರು ಯಾವುದೇ ಕೆತ್ತನೆಗಳಿಗೆ ಧಕ್ಕೆಯಾಗದಂತೆ ಮಣ್ಣನ್ನು ತೆಗೆದು ಪ್ಯಾಚ್ವರ್ಕ್ ಮಾಡಿದ್ದಾರೆ. ಈ ಒಂದು ದೇವಾಲಯದ ಒಳಗಡೆ ಕಂಬಗಳ ಮೇಲೆ ಮೇಲ್ಛಾವಣಿಯಲ್ಲಿ ಆಗಿನ ಕಾಲದ ಕೆತ್ತನೆಗಳನ್ನು ನೋಡಬಹುದು. ಸ್ತ್ರೀಯರು ಸುರಪಾನ ಸೇವನೆ ಮಾಡುತ್ತಿರುವಂತಹ ಕೆತ್ತನೆಗಳು ಮತ್ತು ವಾದ್ಯಗಳನ್ನು ನುಡಿಸುವಂಥ ಕೆತ್ತನೆಗಳು, ನೃತ್ಯಗಳನ್ನು ಮಾಡುತ್ತಿರುವಂಥ ಕೆತ್ತನೆಗಳನ್ನು ಇಲ್ಲಿ ನೋಡಬಹುದು. ವಿಷ್ಣುವಿನ ಮತ್ಸ್ಯ ಅವತಾರದ ಬಗ್ಗೆ ಕೆತ್ತನೆ ಇದೆ. ಆದಿಶೇಷನ ಕೆತ್ತನೆಯನ್ನು ನೋಡಬಹುದು. ಬಾಗಿಲಿನ ಮೇಲೆ ತೋರಣಗಳ ರೀತಿಯಲ್ಲಿ ಕಲ್ಲಿನಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ಈ ದೇವಾಲಯ ಮೊದಲಿಗೆ ಗರ್ಭಗುಡಿಯನ್ನು ಹೊಂದಿದೆ, ನಂತರ ಸಭಾಮಂಟಪ ಮತ್ತು ಮುಖಮಂಟಪವನ್ನು ಹೊಂದಿದೆ. ಹೊರಗಡೆ ಮಾತ್ರ ಜಾಸ್ತಿ ಕೆತ್ತನೆಗಳಿವೆ. ಒಳಗಡೆ ಯಾವುದೇ ರೀತಿಯ ಕೆತ್ತನೆಗಳನ್ನು ಹೆಚ್ಚಾಗಿ ಕಂಡುಬರುವುದಿಲ್ಲ. ಆಗಿನ ಕಾಲದಲ್ಲಿ ಎಲೆಕ್ಟ್ರಿಕ್ ವ್ಯವಸ್ಥೆ ಇರುವುದಿಲ್ಲ. ದೇವಸ್ಥಾನದ ಒಳಗಡೆ ಹೆಚ್ಚಾಗಿ ಕತ್ತಲಿರುತ್ತದೆ. ಬೆಳಕಿನ ಕೊರತೆಯಿಂದ ದೇವಸ್ಥಾನದ ಒಳಗಡೆ ಹೆಚ್ಚಾಗಿ ಕೆತ್ತನೆಯನ್ನು ಮಾಡಿರುವುದಿಲ್ಲ. ಹೆಚ್ಚಾಗಿ ದೇವಸ್ಥಾನದ ಹೊರಗಡೆ ಕಂಬಗಳ ಮೇಲೆ ಹೆಚ್ಚಾಗಿ ಕೆತ್ತನೆಯನ್ನು ನೋಡಬಹುದು. ದಾಳಿಗಳಿಗೆ ತುತ್ತಾಗಿ ದೇವಸ್ಥಾನದ ಕಳಸ ಕೆಳಗೆ ಬಿದ್ದಿರುವುದನ್ನು ನೀವು ಇಲ್ಲಿ ನೋಡಿ ಸ್ನೇಹಿತರೆ, ಚಾಲುಕ್ಯರು ದೇವಾಲಯಗಳ ನಿರ್ಮಾಣದಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ. ಸ್ನೇಹಿತರೆ, ಈ ಕಲ್ಲಿನ ಕಂಬಗಳನ್ನು ನೋಡಿ, ಯಾವುದೇ ಸ್ಟೋನ್ ಕಟಿಂಗ್ ಮಷಿನ್ಗಳಿಲ್ಲದೆ ಎಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ. ಚಾಲುಕ್ಯರಿಗೆ ದೇವಾಲಯಗಳ ನಿರ್ಮಾಣ ಮಾಡುವುದರಲ್ಲಿ ಒಂದು ವಿಶೇಷ ಕಲೆ ಇತ್ತಂತೆ. ಚಾಲುಕ್ಯರ ಪಾಲಿಗೆ ಈ ಐಹೊಳೆ ದೇವ ಮಂದಿರದ ಪ್ರಯೋಗಶಾಲೆಯಂತೆ. ಪುರಾತತ್ವ ಇಲಾಖೆ ಐಹೊಳೆಯ ದೇವಾಲಯಗಳನ್ನು ಸುಮಾರು 22 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಈ ಊರಿನ ಮಧ್ಯೆ 4-5 ಎಕರೆಯ ವಿಸ್ತೀರ್ಣದ ಕಲ್ಲುಗಳಿಂದ ನಿರ್ಮಾಣವಾದ ಶಿಲಾಕೋಟೆ ಇದೆ. ಕರ್ನಾಟಕದಲ್ಲಿ ಉಳಿದು ಬಂದ ಅತಿ ಪ್ರಾಚೀನ ಶಿಲಾಕೋಟೆಯಂತೆ ಅದು. ಐಹೊಳೆಯ ದೇವಾಲಯಗಳು ಕೆಲವು ಕೋಟೆಗಳ ಒಳಗಿದ್ದರೆ ಕೆಲವು ಕೋಟೆಗಳ ಹೊರಗಿವೆ. It's just like a marble, but it's not a marble. ಇದ್ರೊಳಗೆ ಹೆಂಗೆ ಡಿಸೈನ್ ಎಲ್ಲ ಮಾಡ್ತಾರೆ ನೋಡು. ಸ್ನೇಹಿತರೆ, ಇಲ್ಲಿನ ಬಹುತೇಕ ದೇವಾಲಯಗಳಲ್ಲಿ ಜನರು ವಾಸ ಮಾಡುತ್ತಿದ್ದಾರಂತೆ. ಆದ್ದರಿಂದ ಅವರ ಹೆಸರುಗಳು ಈ ದೇವಾಲಯಗಳಿಗೆ ಬಂದಿವೆ. ಉದಾಹರಣೆಗೆ ಲಾಡ್ಕಾನ್ ದೇವಾಲಯ, ಹುಚ್ಚುಮಲ್ಲಿಗುಡಿ ದೇವಾಲಯ. ಸ್ವಾತಂತ್ರ್ಯ ನಂತರ ಪುರಾತತ್ವ ಇಲಾಖೆ ಅತಿಕ್ರಮಣಕಾರರಿಂದ ದೇವಾಲಯಗಳನ್ನು ಮುಕ್ತಗೊಳಿಸಿ ದಾಳಿಗಳಿಂದ ನಾಶವಾಗಿದ್ದ ದೇವಾಲಯಗಳನ್ನ, ಮಣ್ಣಿನಲ್ಲಿ ಮುಚ್ಚಿ ಹೋದಂಥ ದೇವಾಲಯಗಳನ್ನ ರೀಬಿಲ್ಡ್ ಮಾಡಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ದೇವಾಲಯವನ್ನು ನೋಡಿ, ಯಾವುದೇ ರೀತಿಯ ಮುಖಮಂಟಪವಿಲ್ಲ. ಕಂಬಗಳನ್ನು ನೋಡಿ ಸ್ನೇಹಿತರೆ, ಕಂಬಗಳ ಮೇಲೆ ಅತಿ ಚಿಕ್ಕದಾಗಿ ಕೆತ್ತನೆಗಳನ್ನು ಇಲ್ಲಿ ನೋಡಬಹುದು. ಗಣಪತಿಯ ಕೆತ್ತನೆಯನ್ನು ನೋಡಿ ಸ್ನೇಹಿತರೆ, ಕಂಬಗಳನ್ನು ನೋಡಿ, ಯಾವುದೇ ರೀತಿಯ ಮಷಿನ್ಗಳ ಸಹಾಯವಿಲ್ಲದೆ ಆಗಿನ ಕಾಲದಲ್ಲಿ ಯಾವ ರೀತಿ ನೀಟಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಸ್ನೇಹಿತರೆ, ಈ ಚಿಕ್ಕ ದೇವಾಲಯಗಳನ್ನು ನೋಡಿ, ಇವೆಲ್ಲ ಡೆಮೋ ಅಂತೆ. ಶಿಲ್ಪಿಗಳು ದೊಡ್ಡ ದೇವಾಲಯಗಳನ್ನು ನಿರ್ಮಾಣ ಮಾಡುವ ಮೊದಲು
ಚಿಕ್ಕ ದೇವಾಲಯಗಳನ್ನು ಡೆಮೋ ರೀತಿ ನಿರ್ಮಾಣ ಮಾಡಿ ರಾಜರ ಒಪ್ಪಿಗೆಯನ್ನು ಪಡೆದ ನಂತರ ದೊಡ್ಡ ದೇವಾಲಯಗಳ ನಿರ್ಮಾಣವನ್ನು ಮಾಡುತ್ತಿದ್ದಾರಂತೆ. ಸ್ನೇಹಿತರೆ, ಈ ಶಾಸನಗಳಲ್ಲಿ ಶಿಲ್ಪಿಗಳು ದೇವಸ್ಥಾನವನ್ನು ಕಟ್ಟಿ ಹೋಗುವಾಗ ಗೋವುಗಳನ್ನು ದಾನವಾಗಿ ಕೊಟ್ಟಿರುತ್ತಾರೆ. ಅದನ್ನು ಇಲ್ಲಿ ಕೆತ್ತಲಾಗಿದೆ. ಇದು ಲಾಡ್ಕಾನ್ ದೇವಾಲಯ. ಈ ದೇವಾಲಯ ಐಹೊಳೆಯ ಅತಿ ಪ್ರಾಚೀನವಾದಂಥ ದೇವಾಲಯವಾಗಿದೆ. 5ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ದೇವಾಲಯ. ಹಿಂದೂ ದೇವಾಲಯಕ್ಕೆ ಮುಸ್ಲಿಂ ವ್ಯಕ್ತಿ ಹೆಸರು ಬಂದಿರುವುದು ತುಂಬ ಆಶ್ಚರ್ಯಕರವಾಗಿದೆ. ಮೊದಲೇ ಹೇಳಿದ ಹಾಗೆ ಪುರಾತತ್ವ ಇಲಾಖೆಗೆ ಈ ದೇವಾಲಯಗಳು ಸೇರೋದಕ್ಕೂ ಮೊದಲೇ ಇಲ್ಲಿ ಲಾಡ್ಕಾನ್ ಎಂಬ ಮುಸ್ಲಿಂ ವ್ಯಕ್ತಿ ವಾಸ ಮಾಡುತ್ತಿದ್ದರಂತೆ. ಆದ ಕಾರಣ ಲಾಡ್ಕಾನ್ ಎಂಬ ಹೆಸರು ಈ ದೇವಾಲಯಕ್ಕೆ ಬಂದಿದೆ. ಈ ದೇವಾಲಯದ ಮೇಲೆ ಮತ್ತೊಂದು ಅಂತಸ್ತಿದೆ. ಅಲ್ಲಿಗೆ ಹೋಗಲು ಕಲ್ಲಿನ ಏಣಿಯನ್ನ ಮಾಡಲಾಗಿದೆ. ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ. ಶಿವಲಿಂಗದ ಮುಂದೆ ಬೃಹದಾಕಾರದ ನಂದಿಯ ವಿಗ್ರಹವನ್ನ ಇಲ್ಲಿ ನೋಡಬಹುದು. ಸ್ನೇಹಿತರೆ, ಈ ಲಾಡ್ಕಾನ್ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಕೆತ್ತನೆಯನ್ನ ಮಾತ್ರ ನೋಡಬಹುದು. ಈ ಲಾಡ್ಕಾನ್ ದೇವಾಲಯದ ಪಕ್ಕದಲ್ಲಿ ಗೌಡರ ಗುಡಿ ಇದೆ. ಬಾದಾಮಿ ಚಾಲುಕ್ಯರ ಕಾಲದ ಈ ದೇವಾಲಯ ಎತ್ತರವಾದಂಥ ಪೀಠದ ಮೇಲಿದೆ. ಇದಕ್ಕೆ ಹೊಂದಿಕೊಂಡಿರುವಂಥ ಕಂಬಗಳು, ಆಯತಾಕಾರದ ತೆರೆದ ಮಂಟಪ, ಒಳಗಡೆ ಆಯತಾಕಾರದ ವಿನ್ಯಾಸದ ಗರ್ಭಗುಡಿ. ಈ ಗುಡಿಯ ಜಂತಿಯಲ್ಲಿ ಕನ್ನಡದ ಶಾಸನ ದೊರಕಿದೆಯಂತೆ. ಸ್ನೇಹಿತರೆ, ಇದು ಕಲ್ಯಾಣಿ ಅಂತ ಹೇಳಬಹುದು. ಪ್ರತಿಯೊಂದು ದೇವಸ್ಥಾನದಲ್ಲೂ ಈ ಥರ ಇರುತ್ತದೆ. ಕಾರಣ ದೇವಸ್ಥಾನಗಳನ್ನು ನಿರ್ಮಿಸುವಾಗ ನೀರಿನ ಕೊರತೆಗಾಗಿ ಕೆಲಸಗಾರರಿಗೆ ನೀರನ್ನು ಪೂರೈಸಲು, ನೀರನ್ನು ಸಂಗ್ರಹಿಸಲು ಈ ತರದ ಕಲ್ಯಾಣಿಗಳನ್ನು ಫಸ್ಟ್ ರೆಡಿ ಮಾಡಿಕೊಂಡಿರುತ್ತಾರೆ. ಇದು ಚಕ್ರಗುಡಿ. ಬಾದಾಮಿ ಚಾಲುಕ್ಯರ ಕಾಲದ ಈ ದೇವಾಲಯಕ್ಕೆ ರೇಖಾನಾಗರ ಶೈಲಿಯ ಶಿಖರವಿದೆ. ಬಹುಶಃ ಶಿಖರದ ಮೇಲಿರುವ ವೃತ್ತಾಕಾರದ ಆಮಲಿಕದಿಂದಾಗಿ ಇದಕ್ಕೆ ಚಕ್ರಗುಡಿ ಎಂಬ ಹೆಸರು ಬಂದಿರಬಹುದು. ಈ ದೇವಾಲಯ ಗರ್ಭಗೃಹ, ಸಭಾಮಂಟಪ, ತೆರೆದ ಮಂಟಪ ಹೊಂದಿದೆ. ಗರ್ಭಗುಡಿಯ ಹೊರಭಾಗದ ಗೋಡೆಯ ಬಾಗಿಲಿನ ಮೇಲೆ ಮಿಥುನ ದಂಪತಿಗಳ ಉಬ್ಬು ಶಿಲ್ಪಗಳನ್ನು ನೋಡಬಹುದು. ಸರ್ಪಗಳನ್ನು ಹಿಡಿದಿರುವ ಗರುಡನ ಕೆತ್ತನೆಗಳನ್ನು ನೋಡಬಹುದು. ಖಾಲಿ ಇರುವ ಗರ್ಭಗುಡಿ. ಈ ಒಂದು ದೇವಸ್ಥಾನ ಸಾಲು ಸಾಲು ಕಂಬಗಳಿಂದ ಕೂಡಿದೆ. ದೇವಾಲಯದಲ್ಲಿ ಯುವರಾಜ ಮೊದಲನೇ ವಿಕ್ರಮಾದಿತ್ಯನ ಶಾಸನವಿದೆ. ಈ ವಿಕ್ರಮಾದಿತ್ಯ 2ನೇ ಪುಲಕೇಶಿಯ ಮಗನಾಗಿರುತ್ತಾನೆ. ಸ್ನೇಹಿತರೆ, ಇದಾಗಿತ್ತು ಚಾಲುಕ್ಯರ ಮೊದಲ ರಾಜಧಾನಿ ಐಹೊಳೆಯ ದೇವಾಲಯಗಳ ಮಾಹಿತಿ. ಉತ್ಖನನ ಮಾಡುವಾಗ ಸಿಕ್ಕಂತಹ ಶಿಲ್ಪಗಳನ್ನು, ಶಾಸನಗಳನ್ನು ಇಲ್ಲಿನ ವಸ್ತು ಸಂಗ್ರಹಾಲಯದಲ್ಲಿ ತಂದು ಇಡಲಾಗಿದೆ. ಚಾಲುಕ್ಯರು ಎಷ್ಟು ದೈವ ಭಕ್ತರಾಗಿದ್ದರೆಂದು ಇಲ್ಲಿನ ಶಿಲ್ಪಗಳನ್ನು ನೋಡಿದಾಗ ತಿಳಿಯುತ್ತದೆ. ಯಾಕಂದರೆ ಸಿಕ್ಕಂತ ಎಲ್ಲ ಶಿಲ್ಪಗಳು ದೇವರ ಶಿಲ್ಪಗಳಾಗಿವೆ. ನೋಡಿ ಸ್ನೇಹಿತರೆ, ಐಹೊಳೆಯನ್ನ ತೋರಿಸುವಂತ ಒಂದು ನಕ್ಷೆಯನ್ನ ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಚಾಲುಕ್ಯರ ಒಂದು ಇತಿಹಾಸವನ್ನ ಸಹ ಇಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಚಾಲುಕ್ಯರ ಐಹೊಳೆಯ ಒಂದು ಮಾಹಿತಿ. ಸ್ನೇಹಿತರೆ, ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.